ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ಕನ್ನಡಿಗ ಚಾನಲ್ YT ಮುಖಾಂತರ ಕೇಂದ್ರದಲ್ಲಿ ಆಗ್ತಿರ್ತಕ್ಕಂಥ ಬದಲಾವಣೆಯ ಗಾಳಿ ಬೀಸ್ತಾ ಇದೆ ಅನ್ನುವಂಥ ಸುದ್ದಿಗಳನ್ನು ಪ್ರಸ್ತುತಪಡಿಸ್ತಾನೆ ಬರ್ತಾ ಇದ್ದೀನಿ. ಜೊತೆಗೆ ಇವತ್ತಿನ ಸನ್ನಿವೇಶದಲ್ಲಿ ಈ ಸಲ ನಡೆದಿರತಕ್ಕಂಥ ನಮ್ಮ ಲೋಕಸಭಾ ಚುನಾವಣೆಗಳ ಫಲಿತಾಂಶ ಹಾಗೂ ಆ ಫಲಿತಾಂಶದಿಂದ ಆಗಬಹುದಾದಂಥ ಘಟನಾವಳಿಗಳು, ಆಮೇಲೆ ಯಾರು ಪ್ರಧಾನಮಂತ್ರಿಗಳಾಗಬಹುದು ಹಾಗೂ ಆ ಪ್ರಧಾನಮಂತ್ರಿಗಳ ಒಂದು ಸಾಲಿನಲ್ಲಿ ಯಾರ್ಯಾರಿದ್ದಾರೆ, ಯಾವ್ಯಾವ ಪಕ್ಷಗಳಿವೆ ಅನ್ನೋದನ್ನು, ಹಾಗೂ ಆ ಒಂದು ಸಾಧನೆ ಮಾಡಬೇಕಾದ್ರೆ ಯಾರು ಎಷ್ಟು ಗಳಿಸ್ಬೋದು, ಎಷ್ಟು ಗಳಿಸಲಿಕ್ಕಿಲ್ಲ ಅನ್ನುವಂಥ ವಾಸ್ತವ ಸ್ಥಿತಿಯನ್ನು ಈ ಸಂದರ್ಭದಲ್ಲಿ ಈ ಸಂಚಿಕೆಯ ಮುಖಾಂತರ ನನ್ನ ಕನ್ನಡಿಗ ಚಾನಲ್ YT ಮುಖಾಂತರ ನನ್ನ ವೀಕ್ಷಕರಿಗೆ ತಲುಪಿಸಲಿಕ್ಕೆ ನಾನು ಬಂದಿದ್ದೇನೆ. ಯಾಕಂದರೆ ಈ ಸಂಚಿಕೆ ನಿಷ್ಕರವಾದಂಥ ಸಂಚಿಕೆ ಅಂತಲೇ ನಾನು ಭಾವಿಸ್ತೀನಿ. ಯಾಕಂದರೆ ಕನ್ನಡಿಗ ಚಾನಲ್ YT ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಸುಳ್ಳು ಸುದ್ದಿಯನ್ನು ಪ್ರಸಾರ ಮಾಡಿಲ್ಲ, ಹಾಗೂ ಯಾವುದೇ ಕಾರಣಕ್ಕೂ ಕೂಡ ಅದಕ್ಕೆ ನಾವು ಒಪ್ಪೋದೂ ಇಲ್ಲ ಅನ್ನುವಂಥ ಭಾವನೆಗಳು ಕೂಡ ತಮಗೂ ಕೂಡ ಇರಲಿಕ್ಕೆ ಉಂಟು. ಹೀಗಿರುವಾಗ ಕನ್ನಡಿಗ ಚಾನಲ್ YT ಅಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ವಿಷಯಗಳು ಕೂಡ ಪಾರದರ್ಶಕವಾಗಿರ್ತವೆ, ಸತ್ಯವಾಗಿರ್ತವೆ ಅನ್ನುವ ಪ್ರತಿಯೊಂದು ಮಾತು ಕೂಡ ಅಷ್ಟೇ ಸತ್ಯವಾದದ್ದು, ನಿಖರವಾದದ್ದು ಹಾಗೂ ವಾಸ್ತವವಾದದ್ದು ಅನ್ನುವ ಒಂದು ಪರಿಕಲ್ಪನೆ ನನಗೂ ಇದೆ, ನಿಮ್ಮೆಲ್ಲರಿಗೂ ಕೂಡ ಅದು ಬಂದಿರಲಿಕ್ಕೂ ಕೂಡ ಉಂಟು ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ನಾನು ಮುಂದುವರಿಸ್ತಾ ಇದ್ದೇನೆ. ಯಾಕಂದರೆ ಈಗ ನಡೆದಿರ್ತಕ್ಕಂಥ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಒಟ್ಟು 543 ಸ್ಥಾನಗಳು ಲೋಕಸಭಾ ಚುನಾವಣೆಯಲ್ಲಿ ಆಗಬೇಕಾಗಿದೆ. ಆಗಬೇಕಾದಂಥ ಸದಸ್ಯರ ಸಂಖ್ಯೆ ಇಷ್ಟು. ಹೀಗಿರುವಾಗ ಈ ಸದಸ್ಯರಲ್ಲಿ ಯಾರು ಯಾವ ಪಕ್ಷ ಆರಿಸಿ ಬರಬಹುದು ಅನ್ನುವಂಥ ವಾತಾವರಣಗಳು ಕೂಡ ಇತ್ತಿತ್ತಲಾಗಿ ಸಾರ್ವತ್ರಿಕವಾಗಿ ಆಯಾ ರಾಜ್ಯಗಳಲ್ಲಿ, ಆಯಾ ಪಾರ್ಲಿಮೆಂಟ್ ಕ್ಷೇತ್ರಗಳಲ್ಲಿ ಕೇಳಿ ಬರ್ತಾಯಿವೆ. ಹೀಗಿರುವಾಗ ಯಾರು ಬರಲಿ, ಯಾರು ಬರ್ಬೋದು, ಯಾರು ಸೋಲ್ಬೋದು ಅನ್ನುವಂಥ ಜಿಜ್ಞಾಸೆಗಳು ಕೂಡ ಬೆಟ್ಟಿಂಗ್ ಮೂಲಕ ಈಗ ನಡೀತಾ ಇವೆ ಅನ್ನುವ ವಾಸ್ತವವನ್ನು ಕೂಡ ನಾವು ತಿಳಿದಿದ್ದೇವೆ. ಹೀಗಿರುವಾಗ ಕರ್ನಾಟಕದಲ್ಲಿ ಯಾರು 15 ಸೀಟುಗಳನ್ನು ಗೆಲ್ತಾರೋ ಅವರಿಗೆ ಪಾರ್ಲಿಮೆಂಟ್ನಲ್ಲಿ ಅಂದರೆ ಲೋಕಸಭೆಯಲ್ಲಿ ಪ್ರಧಾನಮಂತ್ರಿ ಪಟ್ಟ ಕಟ್ಟಿಟ್ಟ ಬುತ್ತಿ ಅನ್ನುವಂಥ ವಾತಾವರಣವು ಕೂಡ ಈಗ ನಿರ್ಮಾಣವಾಗಿರೋದಲ್ಲಿ ಸುಳ್ಳೇನಲ್ಲ. ಹೀಗಿರುವಾಗ ಯಾವ ರೀತಿ ಆ ಒಂದು 15 ಸ್ಥಾನಗಳನ್ನು ಹಾಗೂ ಅದಕ್ಕಿಂತ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಬಹುದಾದಂಥ ಪಕ್ಷ ಯಾವುದು ಅನ್ನುವ ಜಿಜ್ಞಾಸೆ, ಪ್ರಶ್ನೆಗಳು ಕೂಡ ಉದ್ಭವವಾಗುವುದು ಕೂಡ ಉಂಟು ಸಾರ್ವಜನಿಕರಲ್ಲಿ, ಮತದಾರರಲ್ಲಿ. ಹೀಗಿರುವಾಗ ಅವೆಲ್ಲವುಗಳನ್ನು ನಾನು ವಿಶ್ಲೇಷಣೆ ಮಾಡ್ತಾ ಈ ಸಂಚಿಕೆಯಲ್ಲಿ ಪ್ರತಿಯೊಂದು ವಸ್ತುಸ್ಥಿತಿಯನ್ನು ನಿಮ್ಮ ಮುಂದೆ ನಾನು ಇಡಲಿಕ್ಕೆ ಬಯಸಿದ್ದೀನಿ. ಆಮೇಲೆ ಈ ಒಂದು ಚುನಾವಣೆಯಲ್ಲಿ ಈಗಿನ ನಮ್ಮ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರಿಗೆ 5 ಜನ ಕಂಟಕಪ್ರಾಯರಾಗಬಹುದು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಹೀಗಿರುವಾಗ ಯಾರು ಆ 5 ಜನ, ಅವರು ಕೂಡ ಯಾವ ರೀತಿ ತಮ್ಮ ಕಮಾಲನ್ನು ತೋರಿಸಬಹುದು ಅನ್ನುವಂಥ ವಾಸ್ತವವನ್ನು ನಾನು ಹೇಳಲಿಕ್ಕೆ ಬಯಸಿದ್ದೀನಿ. ಈಗ ಮೊದಲನೇದಾಗಿ ನಾನು ಕರ್ನಾಟಕದ ಚುನಾವಣೆಯನ್ನೇ ತೆಗೆದುಕೊಳ್ತೀನಿ. ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ಲೋಕಸಭಾ ಚುನಾವಣೆಯ ಒಂದು ಆಧಾರವಾಗಿ ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ಈಗ ಕರ್ನಾಟಕದಲ್ಲಿ ನಡೆದಿರ್ತಕ್ಕಂಥ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ 28 ಲೋಕಸಭಾ ಕ್ಷೇತ್ರಗಳು ಇವೆ. ಈ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ 15 ಸೀಟಿಂದ 15 ಸೀಟ್ ಗೆದ್ದರೆ ಉಳಿದು ಎಷ್ಟು ಗೆಲ್ಲಬಹುದು ಅನ್ನುವಂಥ ವಾತಾವರಣ ನಿಮಗೂ ಕೂಡ ಅರ್ಥ ಆಗುವಂಥ ವಿಷಯ. ಹೀಗಿರುವಾಗ ಭಾರತೀಯ ಜನತಾ ಪಕ್ಷ ಎಷ್ಟು ಗೆಲ್ಲಬಹುದು ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತವೆ. ಭಾರತೀಯ ಜನತಾ ಪಕ್ಷ ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ 10ರ ಗಡಿಯನ್ನು ಕೂಡ ತಲುಪಲಿಕ್ಕಿಲ್ಲ ಅನ್ನುವಂಥ ವಾಸ್ತವ ಒಂದು ಅಂಶವೂ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಹೀಗಿರುವಾಗ ಕಾಂಗ್ರೆಸ್ ಪಕ್ಷ 15, 18, 20 ಹೀಗೆ 22ರಿಂದ 23 ಸ್ಥಾನಗಳನ್ನು ಗೆಲ್ಲುವಂಥ ಎಲ್ಲ ಒಂದು ವಾತಾವರಣ ಈಗಿನ ಲೋಕಸಭಾ ಕ್ಷೇತ್ರದಲ್ಲಿ ಇದೆ. ಹೀಗಿರುವಾಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಸಿದ್ದರಾಮಯ್ಯನವರು ಹಾಗೂ DK ಶಿವಕುಮಾರ್ ಅವರ ಒಂದು ಪರಿಶ್ರಮದಿಂದ ಈ ಒಂದು ಲೋಕಸಭಾ ಕ್ಷೇತ್ರಗಳನ್ನು ಆ ಪಕ್ಷ ಗಳಿಸಬಹುದು ಅನ್ನುವಂಥ ವಾತಾವರಣವೂ ಕೂಡ ಈಗ ಇದೆ. ಇನ್ನು ಎರಡನೇದಾಗಿ ಸಿದ್ದರಾಮಯ್ಯನವರು, ಒಂದನೇದು ಕರ್ನಾಟಕದ ಸಿದ್ದರಾಮಯ್ಯನವರ ಒಂದು ಪ್ರಭಾವ ಆಯಿತು. ಇನ್ನು ಮಮತಾ ಬ್ಯಾನರ್ಜಿ
ಈ ಒಂದು ಮಮತಾ ಬ್ಯಾನರ್ಜಿಯವರ ಪಶ್ಚಿಮ ಬಂಗಾಳದಲ್ಲಿ ಒಟ್ಟು 42 ಲೋಕಸಭಾ ಕ್ಷೇತ್ರಗಳಿವೆ. ಈ 42 ಲೋಕಸಭಾ ಕ್ಷೇತ್ರಗಳಲ್ಲಿ ಈ ಸಲ ತೃಣಮೂಲ ಕಾಂಗ್ರೆಸ್ ಅಂದರೆ ಮಮತಾ ಬ್ಯಾನರ್ಜಿ ನೇತೃತ್ವದ ತೃಣಮೂಲ ಕಾಂಗ್ರೆಸ್ 30ಕ್ಕಿಂತ ಹೆಚ್ಚು ಸೀಟ್ಗಳನ್ನು ಗಳಿಸಬಹುದಾದಂಥ ವಾತಾವರಣ ಕೂಡ ಅಲ್ಲಿ ನಿರ್ಮಾಣವಾಗಿದೆ. ಆಮೇಲೆ ಭಾರತೀಯ ಜನತಾ ಪಕ್ಷ ಎಷ್ಟು ಗಳಿಸ್ಬೋದು, 10ಕ್ಕಿಂತ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು. ಅಲ್ಲಿ 42ರಲ್ಲಿ 30ಕ್ಕಿಂತ ಹೆಚ್ಚು ಮಮತಾ ಬ್ಯಾನರ್ಜಿಯವರು ಗಳಿಸಿದರೆ ಅಲ್ಲಿಯೂ ಕೂಡ ಮೈನಸ್ ಆಯಿತು BJP ಪಕ್ಷಕ್ಕೆ. ಜೊತೆಗೆ ಇನ್ನು ಉತ್ತರ ಪ್ರದೇಶದಲ್ಲಿ ಒಟ್ಟು ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ 80ರಲ್ಲಿ ಈ ಸಲ ಅಖಿಲೇಶ್ ಯಾದವ್ ಅವರು 30ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗಳಿಸಬಹುದು ಅನ್ನುವಂಥ ವಾತಾವರಣ ಆ ಒಂದು ರಾಜ್ಯದಲ್ಲಿ ಇದೆ. ಹೀಗಿರುವಾಗ ಆಮೇಲೆ ಭಾರತೀಯ ಜನತಾ ಪಕ್ಷ ಎಷ್ಟು ಗಳಿಸಬಹುದು ಅನ್ನುವಂಥ ಜಿಜ್ಞಾಸೆಯೂ ಕೂಡ ಉಂಟಾಗುವುದು ಸಹಜ. ಹೀಗಿರುವಾಗ ಈಗಿನ ಪರಿಸ್ಥಿತಿಯಲ್ಲಿ ಭಾರತೀಯ ಜನತಾ ಪಕ್ಷ 45ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗಳಿಸಬಹುದು ಅನ್ನುವಂಥ ವಾತಾವರಣ ಅಲ್ಲಿ ಇದೆ. ಹೀಗಿರುವಾಗ ಇಲ್ಲಿಯೂ ಕೂಡ 80ರಲ್ಲಿ 45 ಅಂತಂದರೆ ಹೆಚ್ಚು ಕಡಿಮೆ ಇಲ್ಲಿಯೂ ಕೂಡ ಭಾರತೀಯ ಜನತಾ ಪಕ್ಷ ತನ್ನ ಒಂದು ಕಳೆದ ಸಲದ ಗಳಿಸಿರ್ತಕ್ಕಂಥ ಲೋಕಸಭಾ ಸ್ಥಾನಗಳನ್ನು ಕಳೆದುಕೊಳ್ಳುವಂಥ ಎಲ್ಲ ಸೂಚನೆಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೋಡ್ಬೋದು. ಜೊತೆಗೆ ಇನ್ನು ಮೂರನೇದಾಗಿ ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರತಕ್ಕಂಥ ಮಹಾರಾಷ್ಟ್ರ, ಅಲ್ಲಿ ಒಟ್ಟು 48 ಲೋಕಸಭಾ ಕ್ಷೇತ್ರಗಳಿವೆ. ಈಗ ಭಾರತೀಯ ಜನತಾ ಪಕ್ಷ ಅಲ್ಲಿ ಎಷ್ಟು ಗಳಿಸಬಹುದು ಅನ್ನುವಂಥ ವಾತಾವರಣವೂ ಕೂಡ ನಿರ್ಮಾಣವಾಗಿದೆ. ಈಗಿನ ಸಂದರ್ಭದಲ್ಲಿ ಹೇಳಬೇಕಾದ್ರೆ ಭಾರತೀಯ ಜನತಾ ಪಕ್ಷ ಈ ಚುನಾವಣೆಯಲ್ಲಿ ಕೇವಲ 15 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುವಂಥ ಎಲ್ಲ ಮುನ್ಸೂಚನೆಗಳು ಕೂಡ ಮಹಾರಾಷ್ಟ್ರದಲ್ಲಿ ಇವೆ. ಇನ್ನು ಅಲ್ಲಿ ಇರತಕ್ಕಂಥ ಉದ್ಧವ್ ಠಾಕ್ರೆ ಅವರ ಒಂದು ವರ್ಚಸ್ಸು ಹಾಗೂ ಅವರ ಒಂದು ಪಕ್ಷ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ 30ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗಳಿಸುವಂಥ ಎಲ್ಲ ಲಕ್ಷಣಗಳನ್ನು ಕೂಡ ಈಗ ಅಲ್ಲಿ ಹೊಂದಲಾಗಿದೆ. ಇನ್ನು ಐದನೇದಾಗಿ ಕೇಜ್ರಿವಾಲ್ ಅವರನ್ನು ಈ ಸಲ ಅವರು ಕೂಡ ತಮ್ಮ ಒಂದು ಪ್ರಭಾವವನ್ನು ಬೀರಿ ತಮ್ಮ ಒಂದು ಎಲ್ಲ ಶಕ್ತಿಯನ್ನು ಒಗ್ಗೂಡಿಸಿ ಈ ಸಲ ಚುನಾವಣೆಯಲ್ಲಿ ಅವರು ಎಷ್ಟು ಗಳಿಸ್ಬೋದು ಅಂತಂದರೆ 15 ಸೀಟಕ್ಕಿಂತ ಹೆಚ್ಚಿನ ಸೀಟುಗಳನ್ನು ಅವರು ಗಳಿಸ್ಬೋದು. ಜೊತೆಗೆ ಅಲ್ಲಿ ಭಾರತೀಯ ಜನತಾ ಪಕ್ಷ 5 ಸೀಟುಗಳನ್ನು ಮಾತ್ರ ಗೆಲ್ಲಲಿಕ್ಕೆ ಸಾಧ್ಯ ಅನ್ನುವಂಥ ವಾತಾವರಣ ಈಗ ನಿಚ್ಚಳವಾಗಿದೆ. ಯಾಕಂದರೆ ಮಹಾರಾಷ್ಟ್ರದ ಯಾವುದು ಪಂಜಾಬ್ ಮತ್ತು ದೆಹಲಿ 2 ರಾಜ್ಯಗಳು ಈಗ ಕೇಜ್ರಿವಾಲ್ ಅವರ ನೇತೃತ್ವದ ಸರ್ಕಾರ ಹಾಗೂ ಪಕ್ಷದ ಸರ್ಕಾರಗಳೇ ಆಗಿರೋದರಿಂದ ಈ ಒಂದು ಸಂದರ್ಭದಲ್ಲಿ ಆ 2 ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಕ್ಷ ಈಗ ಅದು ಹಿನ್ನಡೆಯನ್ನೇ ಅನುಭವಿಸ್ತಾ ಇದೆ ಅಂತಲೇ ಈ ಸಂದರ್ಭದಲ್ಲಿ ಹೇಳ್ಬೋದು. ಹೀಗಿರುವಾಗ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಒಟ್ಟು 118 ಸೀಟುಗಳು, ಈ 5 ಲೋಕಸಭಾ ಕ್ಷೇತ್ರಗಳಿಂದ ಒಟ್ಟು 118 ಲೋಕಸಭಾ ಕ್ಷೇತ್ರಗಳನ್ನು ಭಾರತೀಯ ಜನತಾ ಪಕ್ಷ ಗಳಿಸಿತ್ತು. ಈಗ ಅದು 60ರಿಂದ 65 ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಳ್ಳುವಂಥ ಎಲ್ಲ ಲಕ್ಷಣಗಳು ಕೂಡ ಇವೆ. ಹೀಗಿರುವಾಗ ಈ ಚುನಾವಣೆ ರಾಹುಲ್ ಗಾಂಧಿ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನಡುವೆ ನಡೆದಿರ್ತಕ್ಕಂಥ ಒಂದು ಜಿದ್ದಾಜಿದ್ದಿನ ಹೋರಾಟ ಅಂತಲೇ ಹೇಳ್ಬೋದು. ಹೀಗಿರುವಾಗ ಈ ಒಂದು ಸ್ಥಾನಗಳು ಯಾರಾಗ್ಬೋದು ಅನ್ನುವಂಥ ಮುಂದಿನ ದಿನಗಳಲ್ಲಿ ನಿರ್ಧಾರವಾಗುತ್ತೆ. ಯಾಕಂದರೆ ಈಗಾಗಲೇ ಕೂಡ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿರ್ತಕ್ಕಂಥ ನೇತಾರರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಕೂಡ ಇತ್ತಿತ್ತಲಾಗಿ ಪ್ರಬುದ್ಧರಾಗಿ ಮಾತಾಡ್ತಾ ಇದ್ದಾರೆ, ಪ್ರಬುದ್ಧರಾಗಿ ನಡೆದುಕೊಳ್ತಾ ಇದ್ದಾರೆ. ಹೀಗಿರುವಾಗ ಅವರು ಕೂಡ ಮುಂಬರುವ ದಿನಗಳಲ್ಲಿ ಈ ರಾಷ್ಟ್ರದ ಚುಕ್ಕಾಣಿಯನ್ನು ಹಿಡಿಯಬಹುದು ಅನ್ನುವಂಥ ವಾತಾವರಣವೂ ಕೂಡ ಎಲ್ಲ ರಾಜಕೀಯ ವಿಶ್ಲೇಷಕರು, ರಾಜಕೀಯ ಪಂಡಿತರ ಒಂದು ಮನದಾಳದಲ್ಲಿ ಕೂಡ ಉಂಟಾಗಿರಲಿಕ್ಕೆ ಸಾಧ್ಯ. ಹೀಗಿರುವಾಗ ಈ ಸಂದರ್ಭದಲ್ಲಿ ಈಗ ರಾಹುಲ್ ಗಾಂಧಿ ವರ್ಸಸ್ ನರೇಂದ್ರ ಮೋದಿಯವರ ನಡುವೆ ನಡೆದಿರ್ತಕ್ಕಂಥ ಈ ಒಂದು ಜಿದ್ದಾಜಿದ್ದಿನ ಹೋರಾಟದಲ್ಲಿ ಯಾರು ಹೆಚ್ಚಿನ ಸೀಟುಗಳನ್ನು ಗಳಿಸ್ಬೋದು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಹೀಗಿರುವಾಗ ಪ್ರಶಾಂತ್ ಕಿಶೋರ್ ಅವರು ಹೇಳಿರ್ತಕ್ಕಂಥ ಮಾತುಗಳು ಏನಂತಂದರೆ 303 ಮತ್ತು ಅದಕ್ಕಿಂತ ಹೆಚ್ಚು ಸೀಟುಗಳನ್ನು ಭಾರತೀಯ ಜನತಾ ಪಕ್ಷ ಗಳಿಸಬಹುದು ಅನ್ನುವಂಥ ವಾತಾವರಣ ಈಗ ಇದೆ ಅಂತೇಳಿ ಪ್ರಶಾಂತ್ ಕಿಶೋರ್ ಅವರು ಹೇಳಿದ್ದಾರೆ. ಆದರೆ ಭಾರತೀಯ ಜನತಾ ಪಕ್ಷ ಈಗಿನ ಚುನಾವಣೆಯಲ್ಲಿ ಈ ಸಲ ಅದು 101 ಸ್ಥಾನಗಳನ್ನು ಕಳೆದುಕೊಳ್ಳುವಂಥ ಎಲ್ಲ ಸ್ಪಷ್ಟ ಚಿತ್ರಣವೂ ಕೂಡ ನಿರ್ಮಾಣವಾಗಿದೆ. ಹಾಗಿರುವಾಗ ಭಾರತೀಯ ಜನತಾ ಪಕ್ಷ ಹಾಗೂ ಅದರ ಅಂಗಪಕ್ಷಗಳಾದ ಎಲ್ಲವುಗಳು ಕೂಡಿ ಈ ಒಂದು ಚುನಾವಣೆಯಲ್ಲಿ 200 ಅಥವಾ 220 ಸೀಟುಗಳನ್ನು ಗಳಿಸ್ಬೋದು, 230 ಸೀಟುಗಳನ್ನು ಗಳಿಸ್ಬೋದು ಅನ್ನುವಂಥ ವಾತಾವರಣ ನಿರ್ಮಾಣವಾಗಿದೆ. ಜೊತೆಗೆ
ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳಾದ ಎಲ್ಲ ಪಕ್ಷಗಳು ಒಗ್ಗೂಡಿ ಅಂದ್ರೆ INDA ಇಂಡಿಯಾ ಒಕ್ಕೂಟದ ಒಟ್ಟು ಸ್ಥಾನಗಳು 300 ಮತ್ತು 300ಕ್ಕಿಂತ ಹೆಚ್ಚು ಸೀಟುಗಳು ಬರ್ಬೋದು ಅನ್ನುವಂಥ ಎಲ್ಲ ಲಕ್ಷಣಗಳು ಇರೋದರಿಂದ ಈ ಸಲ ಭಾರತೀಯ ಜನತಾ ಪಕ್ಷ ಅದರ ಒಕ್ಕೂಟದ ಪಕ್ಷಗಳು ಹಾಗೂ INDA ಒಕ್ಕೂಟ ಮತ್ತು ಕಾಂಗ್ರೆಸ್ ಪಕ್ಷದ ಒಂದು ಜಿದ್ದಾಜಿದ್ದಿನ ಹೋರಾಟದಲ್ಲಿ ಯಾರು ಗೆಲ್ಲಬಹುದು ಯಾರು ಸೋಲಬಹುದು ಅನ್ನುವಂಥ ವಾತಾವರಣ ಈಗ ನಿಮ್ಮ ಮುಂದೆ ಇದೆ. ಈಗ ನಾನು ನಿಚ್ಚಳವಾದಂಥ ಪರಿಸ್ಥಿತಿಯನ್ನು ವಾಸ್ತವ ಸ್ಥಿತಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಈಗ ನೀವು ಈ ಸಂಚಿಕೆಯನ್ನು ನೋಡಿದ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡದೇ ಇರತಕ್ಕಂಥವ್ರು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಸ್ನೇಹಿತರಿಗೆ, ಬಂಧುಗಳಿಗೆ, ಬಾಂಧವರಿಗೆ ಎಲ್ಲರಿಗೂ ಕೂಡ ಈ ಸಂಚಿಕೆಯನ್ನು ತಲುಪಿಸ್ರಿ. ಮತ್ತು ನಿಮ್ಮ ಕಮೆಂಟನ್ನು ಕನ್ನಡಿಗ ಚಾನಲ್ ವೈಟಿಗೆ ಖಂಡಿತ ಮಾಡ್ತೀರಾ ಅನ್ನುವಂಥ ಒಂದು ಆಶಾಭಾವನೆಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.